ಮಾಗಡಿ ಶಾಸಕ ಎ ಮಂಜು ಡಿಸಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೂಟಿಕೋರನ ಜೊತೆ ಡಿಸಿಗೆ ಏನ್ ಕೆಲಸ? ರಾಮನಗರ ಡಿಸಿ ವಿರುದ್ಧ ಎಚ್ಚರಿಕೆ ಈ ರೀತಿಯಾಗಿ ಗುಡುಗಿರುವಂತದ್ದು. ಡಿಸಿಯ ವಿರುದ್ಧ ಮಾಜಿ ಸಿಎಂ ಆಗಿರುವಂತ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲೂಟಿಕೋರನ್ ಜೊತೆ ಡಿಸಿಗೆ ಏನ್ ಕೆಲಸ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಆಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು. ರಾಮನಗರ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ್ ವಿರುದ್ಧವೂ ಕೂಡ ಕಿಡಿಕಾರಿರುವಂತದ್ದು. ಎಚ್.ಡಿ.ಕೆ ನೈಸ್ ಹೆಸರಿನಲ್ಲಿ ರೈತರ ಜಮೀನನ್ನ ಲೂಟಿ ಮಾಡಿದ್ದಾರೆ. ಲೂಟಿಕೋರನ ಜೊತೆ ಡಿಸಿಗೆ ಏನ್ ಕೆಲಸ ರೀ ಅಂತ ಎಚ್.ಡಿ.ಕೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಶಾಸಕರ ಜೊತೆಗೆ ಚರ್ಚಿಸದ ವಿಷಯ, ಅವರ ಬಳಿ ಯಾಕೆ ಚರ್ಚೆ ಮಾಡಬೇಕು? ಜನಪ್ರತಿನಿಧಿಗಳ ಜೊತೆ ಅವರು ಮೊದಲು ಚರ್ಚೆಯನ್ನ ಮಾಡಬೇಕಾಗಿದೆ. ನಿಮಗೆ ಇಲ್ಲಿ ಕಷ್ಟವಾದ್ರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಅಂತ ಡಿಸಿಗೆ ಹೇಳಿದ್ದಾರೆ. ರಾಮನಗರದ ಡಿಸಿ ಅರ್ಚನಾ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿರುವಂತದ್ದು. ನಿನ್ನೆ ಬಿಡದಿಯಲ್ಲಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಜಿಲ್ಲಾಧಿಕಾರಿ ಅರ್ಚನಾ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಸಿಎಂ ಆಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಸಿ ಮತ್ತೆ ಶಾಸಕರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿನ ಗಲಾಟೆ ಆಗಿತ್ತು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಡಿಸಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಮ್ಮ ರಾಮನಗರ ಜಿಲ್ಲೆ ಡಿಸಿಗೂ ಏನೋ ಘರ್ಷಣೆ ಆಯ್ತು ಅಂತ. ಯಾಕೆ ಘರ್ಷಣೆ ಆಯ್ತು? ಈ ಅಧಿಕಾರಿಗಳು ಇಲ್ಲಿ ಯಾವ ಪುಡಾರಿಗಳು ಬರ್ತಾವಲ್ಲ ಬಿಜೆಪಿ, ಅಲ್ಲೆಲ್ಲ ರೈತರು ಭೂಮಿ ಹೊಡ್ಕೊಂಡು ಆ ನೈಸ್ ರಸ್ತೆಯಲ್ಲಿ ಟೋಪಿ ಹಾಕಿ ಜೀವನ ಮಾಡೋವು. ಯಾವ ಮಹಾನ್ ನಾಯಕನಂತ ಯಾವನ ರುದ್ರೇಶ ಅಂತ. ಯಾರವನು? ನಾವು ಜನಗಳ ಕೆಲಸದ ಕಡೆ ಗಮನ ಇದ್ದಿದ್ರಿಂದ ಅವರ ಆ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಾವು ದ್ವೇಷ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮಗೆ ಬೇಕಾಗಿ ಜನಗಳಿಗೆ ಒಂದು ಜೀವನ ಮಾಡ್ತಕ್ಕಂಥ ದಾರಿ ತೋರಿಸ್ಬೇಕು ಅಂತೇಳಿ ನಾವು ಆ ಕಡೆ ನನ್ನ ಗಮನ ಇತ್ತು. ಇವತ್ತು ಅವನ ಬಂದು ಅವನ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾರೆ ಕೆಲಸ ಆಗ್ಬೇಕಾರೆ. ಬಾಣಂದೂರಿಗೆ ಬಾಲಗಂಗಾಧರ ಸ್ವಾಮೀಜಿ ಹೆಸರಲ್ಲಿ 25 ಕೋಟಿ ರೂಪಾಯಿ ಕೆಲಸ ಮಾಡಲಿಕ್ಕೆ ನಾನು ಚಾಲನೆ ಕೊಟ್ಟಿರೋನು. ಅಲ್ಲೆಲ್ಲೋ ಶಿವಕುಮಾರ್ ಸ್ವಾಮೀಜಿ ಅವರು ವೀರಾಪುರಕ್ಕೆ ಅಲ್ಲಿಗೆ 25 ಕೋಟಿ ಕೊಟ್ಟಿರೋನು ನಾನು. ಇವನು ಯಾವನ ರುದ್ರೇಶನ್ ಕರ್ಕೊಂಡು ಈ ಡಿ ಸಿ ಹೋಗ್ಬಿಟ್ಟು ಇದೇನೋ ದೊಡ್ಡ ಇವನೇನೋ ತಂದವನೇ ದುಡ್ಡ ಅಂತ ಹೇಳಿ ಅವನು ಕೂರಿಸ್ಕೊಂಡು ಇವರು ರಾಜಕೀಯ ಮಾಡೋದಾದ್ರೆ ನೀವು ಓಟಾಗಿ ಗೆಲ್ಸಿರ್ತಕ್ಕಂಥ MLA ಗಳ ಪರಿಸ್ಥಿತಿ ಏನಾಗಬೇಕು? ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರಾಮನಗರ ಜಿಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತ ರುದ್ರೇಶ್ ಅವರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಏಕವಚನದಲ್ಲೇ ರುದ್ರೇಶ್ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಲೂಟಿಕೋರ, ರೈತರ ಜಮೀನನ್ನ ಹೊಡೆದಂತವನು ಅಂತ. ಕುಮಾರಸ್ವಾಮಿ ಅವ್ರಿಗೆ ಮಾನಸಿಕವಾಗಿ ಒಂದು ಅಸ್ತಿತ್ವನೇ ಕಳ್ಕೊಂಬಿಟ್ಟವ್ರೆ ಸರ್ ಅವರು. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿಯವರು ಅವರು ಈ ತರ ಸೀಮಿತ ಕಳ್ಕೊಂತಾರೆ ಅನ್ನೋದಕ್ಕೆ ನನ್ಗೆ ಒಂಥರ ಶಾಕ್ ಆಗ್ತಾ ಇದೆ ಸರ್. ಈ ಜಮೀನ್ ಕಳ್ಸ್ಕೊಳಕ್ಕೆ ನಮ್ದೇ ಜಮೀನ್ ಹೋಗಿದೆ ಸರ್ ನೈಸ್ ಕಂಪ್ನಿಗೆ. ಇನ್ನು ರೈತರು ಸೈಟ್ ಕೊಟ್ಟಿಲ್ಲ ನೈಸ್ ಕಂಪ್ನಿಯಿಂದ. ಈಗಾಗಲೇ ಇವ್ರ ತಂದೆ ಪ್ರಧಾನ ಮಂತ್ರಿ ಆದಂತ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ಯೋಜನೆ ತಂದ್ರು. ಇವರು ಅವರ ಒಡಂಬಡಿಕೆ ಏನು ಸರಿ ಹೋಗ್ಲಿಲ್ವಾ, ಇಲ್ಲ ಅವರ ಒಂದು ವ್ಯವಹಾರ ಸರಿ ಹೋಗ್ಲಿಲ್ವಾ ಏನೋ ಗೊತ್ತಾಗಿಲ್ಲ. ಹಾಗಾಗಿ ಇವತ್ತು ಆ ಯೋಜನೆ ಇವತ್ತು ನೆನಗುದಿಕ್ ಮಾಡಿ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾವ್ರೆ. ಇವ್ರು ಬಂದ್ಬಿಟ್ಟಿದ್ರೆ ಇವತ್ತು ನೈಸ್ ಕಂಪ್ನಿ ಚೆನ್ನಾಗಿರೋದು, ಇಲ್ಲ ನೈಸ್ ಕಂಪ್ನಿ ಅಶೋಕೇಣಿ ಚೆನ್ನಾಗಿರೋದು ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಇವ್ರು ಮಾಡ್ತಾ ಇರೋ ಒಂದು ಪರಿಸ್ಥಿತಿ ಇಡೀ ನಮ್ಮ ರಾಮನಗರ ಜಿಲ್ಲೆಗೆ 4 ಟೌನ್ಶಿಪ್ ಬರ್ತಾ ಇದೆ ಸರ್. ಒಂದು 8,000 ಎಕರೆ ಭೂ ಸ್ವಾಧೀನ ಆಗಿದೆ. 28/4 ಅಂತ ಒಂದು ನೋಟಿಫಿಕೇಶನ್ ಮಾಡಿಸಿದ್ದಾರೆ ಇವರೇ ಒಂದು ಇದ್ರಲ್ಲಿ. ಇದುವರೆಗೂ ರೈತರುಗಳು ಜಮೀನುಗಳನ್ನ ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಅಲ್ಲ, ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡಿರೋದು ಸರ್? ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಹಾಕೊಂಡಿದೀವಿ ಸರ್. ನೀವ್ ಹೇಳಿದ್ಮೇಲೆ ಸರ್, ನೀವ್ ಹೇಳಿದ್ಮೇಲೆ ಅಲ್ಲಿಗೆ ಹಾಕಿದಾರ? ನಾವು ಹೇಳಿದ್ಮೇಲೆ ಅಲ್ಲ ಸರ್. ಇವತ್ತು ನಾನು ಒಬ್ಬ ಜಿಲ್ಲಾಧ್ಯಕ್ಷ, ಬಿಜೆಪಿ ಒಂದು ಸರ್ಕಾರ ಇರ್ತಕ್ಕಂತ ಒಂದು ಪಕ್ಷದ ಒಂದು ಜಿಲ್ಲಾಧ್ಯಕ್ಷ. ಇವತ್ತು ಏನೇನು ನಡೀತಾ ಇದೆ ಅವ್ಯವಹಾರಗಳು ಇಲ್ಲೆಲ್ಲ ಏನೇನು ನಡೀತಾ ಇದೆ ಅದನ್ನೆಲ್ಲ ಒಂದ್ ಸ್ವಲ್ಪ ಕಂಟ್ರೋಲ್ ತಗೊಂಡ್ಬಂದಿದೀವಿ ಸರ್. ಈಗಾಗಲೇ ನಿಮ್ಮ ವರದಿಗಾರರು ಇರ್ಬೋದು, ತಾವು ಒಂದ್ಸಲಿ ಕೇಳಿ ಸರ್. ನೀವು ತಾವುನು ಅಕ್ರಮವಾಗಿ ಮರಳು ದಂಧೆ ನಡೀತಾ ಇತ್ತು ಸರ್. ಫಿಲ್ಟರ್ ಮರಳು ದಂಧೆ ನಡೀತಾ ಇತ್ತು.
ಬೆಂಗಳೂರಿನಲ್ಲಿ ಇರ್ತಕ್ಕಂತ ಈ ಕ್ಯಾಬ್ ಡ್ರೈವರು ಮತ್ತು ಡ್ರಗ್ಸ್ ಈ ಬಾಂಬ್ ಬ್ಲಾಸ್ಟರ್ಸ್ಗಳು ಎಲ್ಲ ರಾಮನಗರಕ್ಕೆ ಬರ್ತಾ ಇದ್ರು ಸರ್. ಓಕೆ, ಈಗ ಒಳ್ಳೆ ಅಧಿಕಾರಿಗಳು ಬಂದು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಓಕೆ, ಇಲ್ಲಿ ಮೇನ್ ಆಗಿ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡ್ತಾರೆ, ಮಾಗಡಿಯಲ್ಲಿ ಆಗ್ಬೇಕಾಗಿರುವಂತ ಕೆಲಸ ಕಾಮಗಾರಿಗಳಿಗೆ ಇಲ್ಲಿ ಡಿಸಿ ಅವರು ರುದ್ರೇಶ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು, ಪ್ರತಿನಿಧಿನ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ರುದ್ರೇಶ್ ಅವ್ರ ಜೊತೆ ಯಾಕೆ ಹೋಗ್ಬೇಕು ಡಿಸಿ? ಯಾವ್ದಾದ್ರು ಒಂದು ಕಾಮಗಾರಿಯನ್ನ ನೋಡ್ಲಿಕ್ಕೆ ಅಥವಾ ಏನಾದ್ರು ಕಾಮಗಾರಿಯನ್ನ ಮಾಡಿಸ್ಲಿಕ್ಕೋಸ್ಕರ? ನನ್ಗೆ ಸರ್ಕಾರದಿಂದ ನನ್ಗೆ ಕೆಡಿಪಿ ಸದಸ್ಯನ್ ಮಾಡಿದ್ದಾರೆ ಸರ್. ಓಕೆ ಓಕೆ, ರಾಮನಗರ ಜಿಲ್ಲೆ ಕೆಡಿಪಿ ಸದಸ್ಯ ಒಂದು ಸರ್. ಎರಡನೇದು ಇವರು ಘೋಷಣೆ ಮಾಡಿದ್ದಾರೆ, ಯಾರು ಕುಮಾರಸ್ವಾಮಿ ಅವರು ಭಾಷಣದಲ್ಲಿ ಈ ತರ ಈ ಕಾರ್ಯಕರ್ತರ ಸಭೆ ಒಳಗೆ ಘೋಷಣೆ ಮಾಡಿದ್ದಾರೆ. ಅವ್ರೆಲ್ಲಾನ ಬಾನಂದೂರ್ಗಾಗ್ಲಿ ವೀರಾಪುರಕ್ಕಾಗ್ಲಿ 25 ಕೋಟಿ ಅನೌನ್ಸ್ ಮಾಡೋದ್ಮೇಲೆ ಅವ್ರು ಪ್ರೋಗ್ರೆಸ್ ಮಾಡಿದ್ರೆ ನಾನು ಅವ್ರು ಹೇಳ್ದಂಗೆ ನಾನು ಅವ್ರ ಚಪ್ಪಲಿನ ಬೂಟ್ ನ ಪಾಲಿಶ್ ಮಾಡ್ತೀನಿ ಸರ್. ಅವರು ಭಾಷಣ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರು, ವೀರಾಪುರ ಬಾಣಂದೂರಿಗೆ 25 ಕೋಟಿ ಕೊಟ್ಟವ್ ನಾನು, ರುದ್ರೇಶ್ ನ ಕರ್ಕೊಂಡೋಗಿ ಅವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಏನಾದ್ರು ಕೊಟ್ಟಿದ್ರೆ ಸರ್ ಇಡೀ ಪಬ್ಲಿಕ್ ಅಲ್ಲಿ ಅವ್ರು ಹೇಳ್ದಂಗೆ ನಾನು ಮಾಡಿಸ್ಕೊಂತೀನಿ ಸರ್. ಬರೀ ಹೇಳಿಕೆಗೆ ಸೀಮಿತ ಆಗಿದೆ, ಅದು ಹೇಳಿಕೆಗೆ ಸೀಮಿತ ಆಗಿತ್ತು. ಸನ್ಮಾನ್ಯ ಹಾಸನ MLC MA ಗೋಪಾಲ್ ಸ್ವಾಮಿ ಅವರು ಈ ಒಂದು ಇದಕ್ಕೆ ನಿಯೋಜನೆ ಮಾಡಿದ್ರು. 10 ಬಾರಿ ಕೇಳಿದ್ರು ಕೂಡ ಆ ಒಂದು ಹಣ ಬಿಡುಗಡೆ ಮಾಡಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ರು. ಅವರ ಒಂದು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏನೇನು ಫೈಲ್ಗಳು ಫುಟಪ್ ಆಗಿದೆ ಬಾನಂದೂರ್ಗೆ ವೀರಾಪುರಕ್ಕೆ ಅಂತ ತರ್ಸಿ ಕೇಳಿ ಸರ್, ತಾವು ಒಂದ್ಸಲಿ ತಗೊಳ್ಳಿ ಸರ್. ಜೊತೆಗೇನು ಅಂತಂದ್ರೆ ಸರ್, ನಾನು ವೀರಾಪುರಕ್ಕೆ ಸಂಬಂಧಿಕ, ನಾನು ಒಬ್ಬ ಮೊಮ್ಮಗ, ಸ್ವಾಮೀಜಿಯವರ ಕುಟುಂಬಸ್ಥ ನಾನು ಒಬ್ಬ ಕೂಡ. ಇವತ್ತು ನಾನು ಅದು ಕಾಳಜಿಯಿಂದ ವಹಿಸಿ ಅದ್ರನ್ನ ಆಗ್ಲೇಬೇಕು ಅಂತ ನಾವು ಪ್ರತಿಮೆ ಮಾಡಕ್ ಹೊರಟಿವಿ. ಬಟ್ ಕುಮಾರಸ್ವಾಮಿ ಅವರು ಪ್ರತಿಮೆ ಮಾಡಕ್ 25 ಕೋಟಿ ಮಾಡಿಲ್ಲ. ಇವರ ಒಂದು ಸ್ವಾರ್ಥಕ್ಕೆ ರಾಜಕಾರಣಕ್ಕೋಸ್ಕರ ಒಂದು ಎಲ್ಲೋ ಒಂದು ಹೋಗೋದು ಬಿದ್ದೋಗೋದು ಸರಿ ಹೋಗ್ಲಿ ಅನ್ನೋ ಒಂದು ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ನಾವು ಅದು ಮಾಡಿಲ್ಲ. 25 ಕೋಟಿ ಬರೀ ಅನೌನ್ಸ್ ಮಾಡಿಸೋದ್ರಲ್ಲ, ಅದು ರುದ್ರೇಶ್ ಅವರೇ ಅವರ ಆರೋಪ ಎಲ್ಲ ಸುಳ್ಳು. 80 ಕೋಟಿ ಅನುದಾನ ಬಿಡಿಸಿದೀನಿ ಸರ್. ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಶಂಕುಸ್ಥಾಪನೆ ಮಾಡಿ 80 ಕೋಟಿ ಅನುದಾನ ಆಗಿದೆ. ಈಗಾಗಲೇ 100 ಕೋಟಿ ಪ್ರಾಜೆಕ್ಟ್ ರೆಡಿ ಆಗಿದೆ ಸರ್. ಇದಾದ್ರೆ ಇವತ್ತು ಇವ್ರಿಗೆಲ್ಲ ಕಣ್ಮುಚ್ಕೊಂಡು ಹಿಂದೆ ಕಿಕ್ ಬ್ಯಾಕ್ ಏನ್ ತಗೊಂಡಿದ್ದಾರೆ ಅದೆಲ್ಲ ಬರ್ತದೆ. ರುದ್ರೇಶ್ ಅವರೇ, ನೀವು ಹೇಳ್ತಾ ಇರೋದೆಲ್ಲ ಓಕೆ, ಕೆಡಿಪಿ ಸದಸ್ಯರು, ಸೊ ಹಾಗಾಗಿನೇ ನನ್ನ ಸಲಹೆ ತಗೊಳ್ತಾ ಇದಾರೆ, ಬರ್ತಾ ಇದಾರೆ, ಕೇಳ್ತಾ ಇದಾರೆ. ಬಟ್ ಪ್ರೋಟೋಕಾಲ್ ಪ್ರಕಾರ ಒಬ್ರು MLA ಕೂಡ ಇರ್ಬೇಕಲ್ವಾ, ಅವರ ಸಲಹೆಯನ್ನು ಪಡ್ಕೊಳ್ಬೇಕಲ್ವಾ ಸರ್? 4-6 ಬಾರಿ ಪ್ರೋಟೋಕಾಲ್ ನಲ್ಲಿ ಅವ್ರನ್ನ ವಿಚಾರ ಮುಟ್ಸಿದ್ದಾರೆ. ಒಂದು ಏನು ನೋಟಿಸು ಮತ್ತೆ ಇದು ಮನವಿ ಪತ್ರ ಕೊಡ್ಬೇಕಲ್ಲ ಸಭೆಗಳಿಗೆ, ಸಲಹೆಗಳಿಗೆ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಮಂಜು ಅನ್ನೋ ವ್ಯಕ್ತಿ ಇದುವರೆಗೂ ಗಣನೆಗೆ ತಗೊಂಡಿಲ್ಲ. ಬಾನಂದೂರಲ್ಲೂ ಕೂಡ ಎಲ್ಲಾ ಆ ಗ್ರಾಮದ ಸದಸ್ಯರುಗಳಾಗಿರ್ಬೋದು, ಕಾಂಗ್ರೆಸ್ ದಳ, ಬಿಜೆಪಿ ಯಾರೇ ಆಗಿರ್ಬೋದು, ಮುಖಂಡರನ್ನೆಲ್ಲ ಕರೆಸಿ ನಾನು ಕೂಡ ಮಾತಾಡಿದೆ. ಅವರು ಡಿವೈಡ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಆಗ್ಬಾರ್ದು, ಇದನ್ನು ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರುದ್ರೇಶ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸೊ ಇಲ್ಲಿ ಪ್ರಮುಖವಾಗಿ ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಆಕ್ರೋಶನ ವ್ಯಕ್ತಪಡಿಸಲಿಕ್ಕೆ ಏನ್ ಕಾರಣ ಆಯ್ತು ಅಂದ್ರೆ, ಮಾಗಡಿ ಶಾಸಕ ಮಂಜು ಮತ್ತೆ ರಾಮನಗರ ಜಿಲ್ಲಾಧಿಕಾರಿ MS ಅರ್ಚನಾ ನಡುವೆ ಜನವರಿ 18ನೇ ತಾರೀಕು ಇದೇ ರೀತಿಯಾಗಿ ಜಟಾಪಟಿ ನಡೆದಿತ್ತು. ಅಲ್ಲಿ ರಾಮನಗರ ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ನಡೆದಿದ್ದಂತ ಜಟಾಪಟಿ, ಅದು ದಿಶಾ ಸಭೆಯಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿ ಶಾಸಕ ಎ ಮಂಜುನಾಥ್ ಜಿಲ್ಲಾಧಿಕಾರಿ ಅರ್ಚನಾ ಮೇಲೆ ಗರಂ ಆಗಿದ್ರು. ಮಾಗಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಯಾವ ಮಾಹಿತಿಯನ್ನ ಕೂಡ ಕೊಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿಮ್ಮ ಅಧಿಕಾರ ಚಲಾಯಿಸ್ತಾ ಇದ್ದೀವಿ, ನಮ್ಮ ಅಧಿಕಾರ ಇದೆ, ನಾವು ಅಧಿಕಾರ ಹೆಚ್ಚಾಗಬೇಕು ಅಂತ ವೀರಾಪುರ ವಿಷಯಕ್ಕೆ ಮಾಹಿತಿ ಕೊಡ್ಬೇಕು ಅಂತ ಏನಿಲ್ಲ ಅಂತ ಜನ ಕೇಳ್ತಾವ. ನಮ್ಗೆ ನಾವು ಸರ್ಕಾರ ಕೇಳ್ತಾ ಇದ್ದೀವಿ, DC ಕೇಳ್ತಾರ, ನಾವು ಸರ್ಕಾರ ಕೇಳ್ತಾ ಇದ್ದೀವಿ ಏನ್ ಮಾಡಬೇಕು ಅಂತ. ಕೆಲವೊಂದು ಸಮಯ ಹೇಳಿದ್ರು ಬಂದೆ, ನೀವು ಕೇಳಂಗಿಲ್ಲ, MP ಅವರು ಕೇಳಂಗಿಲ್ಲ. ನಾನು ಹೇಳಿರೋದು ಕೇಳ್ತಾ ಇದ್ದೀನಿ ಮೇಡಮ್. ಮಾಹಿತಿ ಕೊಡಿ ಅಂತ ನಿಮ್ಮನ್ನು ಕೇಳಿದ್ದೀನಿ.
ತಲ್ವಾರ್ನಿಂದ ಕೇಕ್ ಕತ್ತರಿಸಿದ್ದ ದುನಿಯಾ ವಿಜಿ ಈಗ ನಟ ದುನಿಯಾ ವಿಜಿಗೆ ಹೊಸ ಸಂಕಷ್ಟ ಶುರುವಾಗಿರುವಂತದ್ದು. ನೋಟಿಸ್ ನೀಡಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಯಾಕಂದ್ರೆ ಅವರು ತಪ್ಪನ್ನ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ನೋಟಿಸ್ ಅನ್ನ ನೀಡಲಿಕ್ಕೆ ಮುಂದಾಗಿರುವಂತದ್ದು ಪೊಲೀಸರು. ಇದು ಯಾವಾಗ ಆಗಿದ್ದು ಅಂದ್ರೆ ನಿನ್ನೆ ದುನಿಯಾ ವಿಜಯ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಆಗಿರುವಂತದ್ದು. ಮಾರಕಾಸ್ತ್ರವನ್ನ ಬಳಸಿ ಕೇಕ್ ಕತ್ತರಿಸಿದ್ದೀರಿ, ನಿಮ್ಮ ಮೇಲ್ ಯಾಕೆ ಪ್ರಕರಣ ದಾಖಲಿಸಬಾರದು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಗಿರಿನಗರ ಪೊಲೀಸರಿಂದ ನೋಟಿಸ್ ಅನ್ನ ಕೊಡಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸಲಿಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಠಾಣೆಗೆ ಬಂದು ಸ್ಪಷ್ಟನೆಯನ್ನ ಕೊಡುವಂತೆ ನೋಟಿಸ್ ಅನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ದುನಿಯಾ ವಿಜಿಯಿಂದ ಸ್ಪಷ್ಟನೆಯನ್ನ ಪಡೆಯಲಿದ್ದಾರೆ ಪೊಲೀಸರು. ಯಾಕೆಂದ್ರೆ ಇದೇ ರೀತಿಯಾಗಿ ಮೊನ್ನೆ ಎಲ್ಲ ನೋಡಿದ್ವಿ ನಾವು ಸಾಕಷ್ಟು ಕಡೆ ಆ ಒಂದು ಅಂದ್ರೆ ಆ ತಲ್ವಾರ್ನಿಂದ ಕೇಕ್ ಅನ್ನ ಕಟ್ ಮಾಡಿದ್ರು ಕೆಲವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಭಾಗದ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಕೂಡ ಕೇಳಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಲಾಯಿತು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಈಗ ದುನಿಯಾ ವಿಜಯ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ದುನಿಯಾ ವಿಜಯ್ ಅವರ 46ನೇ ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಈ ಒಂದು ಘಟನೆ ನಡೆದಿದೆ. ನಿಮ್ಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಯನ್ನು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ತಲ್ವಾರ್ನಲ್ಲಿ ಕೇಕ್ ಕಟ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು ದುನಿಯಾ ವಿಜಯ್ಗೆ? ಪೃಥ್ವಿ, ಏನು ಕಳೆದ ರಾತ್ರಿ ಒಂದು ನಟ ದುನಿಯಾ ವಿಜಯ್ ಒಂದು ಬರ್ತ್ಡೇ ಸಂದರ್ಭದಲ್ಲಿ ಒಂದು ತಲ್ವಾರ್ನಿಂದ ಒಂದು ಕೇಕ್ ಅನ್ನ ಕಟ್ ಮಾಡಿರುವಂತದ್ದು. ಈ ವೇಳೆ ಏನೋ ಒಂದು 5 ಇಂಚಿಗೂ ಹೆಚ್ಚಿನ ಒಂದು ಆಯುಧವನ್ನ ಬಳಸಿ ಒಂದು ಕೇಕ್ ಅನ್ನ ಕಟ್ ಮಾಡಿರೋದ್ರಿಂದ ಇದು ಎಲ್ಲೋ ಒಂದ್ ಕಡೆ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡದಂತೆ ಅಂತ ಹೇಳಿ ಪೊಲೀಸರಿಗೆ ಅವರಿಗೆ ಒಂದು ನೋಟಿಸ್ ಅನ್ನು ಸಹ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಒಂದು 5 ಇಂಚಿಗೂ ಹೆಚ್ಚಿನ ಒಂದು ಉದ್ದದ ಒಂದು ಆಯುಧವನ್ನ ಯಾರು ಇಟ್ಕೊಳ್ಬಾರ್ದು, ಮತ್ತೆ ಅದನ್ನ ಬಳಸುವಂತೆಯೂ ಸಹ ಇಲ್ಲ. ಆದ್ರಿಂದ ಈಗ ವಿಜಯ್ ಅವರು ರಾತ್ರಿ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಖಡ್ಗದ ಮೂಲಕ ಒಂದು ಕೇಕ್ ಅನ್ನ ಕಟ್ ಮಾಡಿ ಅದನ್ನ ತಿಂದಿರುವಂತದ್ದು. ಆದ್ರಿಂದ ಈಗ ಪೊಲೀಸರು ಅವರಿಗೆ ಒಂದು ಸ್ಪಷ್ಟನೆಯನ್ನ ಕೇಳಿ ಒಂದು ನೋಟಿಸ್ ಅನ್ನ ಕೊಡೋದಕ್ಕೆ ಸಹ ಮುಂದಾಗಿದ್ದಾರೆ. ಈಗಾಗಲೇ ಡಿಸಿಪಿ ಅವರು ಸಹ ಗಿರಿನಗರ ಪೊಲೀಸರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಒಂದು ಕಾರಣವನ್ನು ಸಹ ಕೇಳುವಂತೆ ಒಂದು ಸೂಚನೆ ಕೊಟ್ಟಿರುವಂತದ್ದು. ಆದ್ರಿಂದ ಈಗ ಪೊಲೀಸರು ಅವರ ಮನೆಗೆ ತೆರಳಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನಂತರ ಅವರನ್ನ ಠಾಣೆಗೆ ಕರೆಸಿ ಒಂದು ಇವ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಪಡೆದ ನಂತರ ಮತ್ತೆ ನಾವು ದೂರು ದಾಖಲಿಸಬೇಕಾ ಅಥವಾ ಮುಂದೆ ಯಾವ ರೀತಿ ಇದನ್ನ ಕೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಪೃಥ್ವಿ. ಸೊ ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 11 ವರ್ಷಗಳ ಹಿಂದೆ ಬಂದಿತ್ತು ಭೀಕರ ಪ್ರವಾಹ. ಸಂತ್ರಸ್ತರ ರಕ್ಷಣೆಗೆ ನಿರ್ಮಾಣ ಆಗಿತ್ತು ಹೊಸ ಗ್ರಾಮದಲ್ಲಿ 100 ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. 11 ವರ್ಷಗಳ ಹಿಂದೆ ಅಂದ್ರೆ 2009ರಲ್ಲಿ ಕೂಡ ಇದೇ ರೀತಿಯಾಗಿ ಮೊನ್ನೆ ಬಂದಿತ್ತಲ್ಲ ಪ್ರವಾಹದ ಪರಿಸ್ಥಿತಿ. ಆ ರೀತಿಯಾಗಿ ನೆರೆ ಸಂಕಷ್ಟವನ್ನ ಅನುಭವಿಸಲಾಗಿತ್ತು. ಆಶ್ರಯ ಮನೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಏನಾಯ್ತು, ಯಾವ ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಸ್ಟೋರಿ ತೋರಿಸ್ತಾ ಇದೀವಿ ಅಂದ್ರೆ ಕಂಪ್ಲೀಟ್ ಆಗಿ ಹಾಳಾಗೋಗ್ಬಿಟ್ಟಿದೆ ಆ ಆಶ್ರಯ ಮನೆಗಳು. ದಶಕ ಕಳೆದ್ರೂ ಕೂಡ ಹಂಚಿಕೆ ಆಗಿಲ್ಲ ಮನೆಗಳು. ಕಟ್ಟಿದ ಮನೆಗಳೆಲ್ಲ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಹಚ್ಚೊಳ್ಳಿ ಗ್ರಾಮದ ಸ್ಥಿತಿ ಇದು. 2009ರಲ್ಲಿ ಪ್ರವಾಹದಿಂದ ಗ್ರಾಮ ಮುಳುಗಡೆ ಆಗಿರುತ್ತೆ. ಸೊ ಹೀಗಾಗಿ ಗ್ರಾಮವನ್ನೇ ಸ್ಥಳಾಂತರ ಮಾಡುವಂತ ಯೋಜನೆಯನ್ನ ಹಾಕೊಳ್ತಾರೆ. ಅಂದಿನ ಬಿಜೆಪಿ ಸರ್ಕಾರ ರೂಪಿಸಿತ್ತು ಈ ಒಂದು ಯೋಜನೆಯನ್ನ. ಆ ಒಂದು ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಆಗಿದ್ದು BS ಯಡಿಯೂರಪ್ಪನವರೇ. ಸಂತ್ರಸ್ತರಿಗಾಗಿ ನಿರ್ಮಾಣ ಆಗಿತ್ತು ಮನೆಗಳು. ಆದ್ರೆ ಈ ಪ್ರದೇಶ ವಾಸಕ್ಕೆ ಯೋಗ್ಯವಾಗಿಲ್ಲ. ಸಂಪೂರ್ಣ ಪಾಳು ಬಿದ್ದುಬಿಟ್ಟಿದವೆ ಆಶ್ರಯ ಮನೆಗಳು. ಹಚ್ಚೊಳ್ಳಿಯಲ್ಲಿ ಗಣಿ ಮಾಲೀಕರಿಂದ ಮನೆ ನಿರ್ಮಾಣ ಮಾಡಲಿಕ್ಕೆ ಒಪ್ಕೊಂಡು ತೀರ್ಮಾನ ಆಗಿ ಆಮೇಲೆ ಅವರು ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ರು. ಮನೆಯನ್ನ ಕೂಡ ಕಟ್ಟಿದ್ದಾರೆ. ಗಣಿಗಾರಿಕೆ ಯಾವಾಗ ಸ್ಥಗಿತ ಆಯ್ತೋ ಆಮೇಲೆ ಮನೆಗಳ ನಿರ್ಮಾಣಕ್ಕೂ ಕೂಡ ಸ್ಥಗಿತ ಮಾಡಿದ್ದಾರೆ ಅವರು ಗಣಿ ಮಾಲೀಕರು. ಮನೆ ಇದ್ರೂ ಕೂಡ ಮೂಲ ಸೌಕರ್ಯಗಳೇ ಕಲ್ಪಿಸಿಲ್ಲ. ಆ ಮನೆ ಇದ್ರೂ ಒಂದೇ, ಇಲ್ಲದೆ ಹೋದ್ರೂ ಒಂದೇ ಅನ್ನುವ ಪರಿಸ್ಥಿತಿ ಇರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಗಮನಿಸ್ತಾ ಇದ್ದೀರಾ ನೀವು ಕೂಡ. 100 ಮನೆಗಳಿದಾವೆ. 100 ಮನೆಗಳಿಗೆ ಎಷ್ಟೊಂದು ಎಕರೆ ಜಮೀನು ಕೂಡ ಬೇಕಾಗುತ್ತೆ. ಅದು ಸರ್ಕಾರಿ ಜಮೀನಲ್ಲಿ ಕಟ್ಟಿರುವಂತ ಆಶ್ರಯ ಮನೆಗಳು. ಒಂದ್ ಕಡೆ ಆ ಜಮೀನ್ ವೇಸ್ಟ್, ಇನ್ನೊಂದ್ ಕಡೆ ಆ ಮನೆಗಳು ಕೂಡ ವೇಸ್ಟ್ ಮಾಡಿ ಕೂರಿಸಿದ್ದಾರೆ. ಸೊ ಇಷ್ಟೆಲ್ಲ ಯಾಕೆ ದುಂದು ವೆಚ್ಚ ಮಾಡಿದ್ದಾರೆ ಎನ್ನುವ ಕೂಡ ಪ್ರಶ್ನೆ ಎದ್ದಿದೆ. ಅಟ್ಲೀಸ್ಟ್ ಈಗಲಾದ್ರೂ ಸರಿ ಮಾಡಿಸಿ ಅಲ್ಲಿ ಮತ್ತೆ ಪ್ರವಾಹದ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದಾರಲ್ಲ ಜನ, ಅವ್ರಿಗೆ ಕೊಡಿ ಅನ್ನೋದೇ ನ್ಯೂಸ್ 18ನ ವರದಿ ಇರುವಂತದ್ದು ನಾವು ತೋರಿಸ್ತಾ ಇರೋದು. 2009ರಲ್ಲಿ ನೆರವಳಿ ಬಂದಿತ್ತು.
ಆಗಿನಿಂದ ಇವತ್ತಿನವರೆಗೂ ಗೌರ್ಮೆಂಟ್ನವರು ನಮಗೇನು ಫ್ಲ್ಯಾಟ್ಗಳು ಕೊಡ್ತೀವಿ, ಹೊಸ ಮನೆ ಕೊಡ್ತೀವಿ ಅಂತ ಹೇಳಿದರು. ನೀವು ನೋಡಿದ ಲೆಕ್ಕಕ್ಕೆ ಈ ಹೊಸ ಮನೆಗಳು ಇರೋಕ್ಕೆ ಯೋಗ್ಯವಿಲ್ಲ. ಇವೆಲ್ಲ ಅನೈತಿಕ ಚಟುವಟಿಕೆ ನಡೆಯೋರಿಗಾಗಿ ಅಂಥವ್ರಿಗೆ ಮೀಸಲಾಗ್ಯಾವ. ಕಿಟಕಿ ಇಲ್ಲ, ಬಾಗಿಲಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಯಾವ. ನೀವು ನೋಡಿದಂಗೆ ಎಲ್ಲ ಜಾಲೆ ಬೆಳೆದೈತೆ. ನಮಗೆ 2009ರಲ್ಲಿ ತಾತ್ಕಾಲಿಕ ಶೆಡ್ ಹಾಕೊಟ್ಟಿದ್ರು. ಇನ್ನೂ ಒಂದಿಷ್ಟು ಕುಟುಂಬಗಳು ಇನ್ನೂ ಶೆಡ್ನಲ್ಲಿ ಇದಾವೆ. ಇನ್ನೂ ಇವತ್ತಿನವರೆಗೆ ಆಯ್ತು, ಬರೀ ಅಧಿಕಾರಿಗಳು ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ. ಅಷ್ಟು ಬಿಟ್ರೆ ಇವತ್ತಿನವರೆಗೆ ಯಾರು ಒಂದು ನ್ಯಾಯ ಮಾಡಿಕೊಟ್ಟಿಲ್ಲ. ಕೊಡ್ತಾರೆ ಅನ್ನೋಕೆ 10 ವರ್ಷ ಆಯ್ತು. ಇವತ್ತಿನವರೆಗೆ ಯಾರಿಗೂ ಒಂದು ಮನೆನೂ ಕೊಟ್ಟಿಲ್ಲ, ಇದ್ರೊಳಗೆ ಒಂದು ತುಂಡು ಜಾಗನೂ ಕೊಟ್ಟಿಲ್ಲ. ಇರಕ್ಕಂತ ಯೋಗ್ಯವಲ್ಲ ಮನೆಗಳು, ಬಿದ್ದು ಹೋಗ್ತವೆ. ಆಮೇಲೆ ಯಾರನ್ನು ಬಿದ್ದು ಸತ್ತೋದ್ರೆ ಮತ್ತೆ ಗೌರ್ಮೆಂಟ್ನವರೇ ಪರಿಹಾರ ಕೊಡ್ಬೇಕು. ಅಷ್ಟು ಬಿಟ್ರೆ ಏನಿಲ್ಲ. ಸ್ಲಮ್ ಬೋರ್ಡ್ ಇಂದ ಇನ್ಕಂಪ್ಲೀಟ್ ಆಗಿರೋದು ಸ್ಲಮ್ ಬೋರ್ಡ್ ಅವರು ದಾನಿಗಳಿಂದ ಯಾವ್ದಾಗಬೇಕಾಯಿತು ಮನೆಗಳು ಅದನ್ನ ಅಸೆಸ್ ಮಾಡಿ ಎಷ್ಟು ಬಡ್ಜೆಟ್ ಅವಶ್ಯಕತೆ ಆಗುತ್ತೆ, ಏನೇನು ಶಾರ್ಟ್ ಫಾಲ್ ಇದೆ ಅಂತ ಹೇಳಿ ಮುಂದಿನ ಸಭೆಯಲ್ಲಿ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ತದನಂತರ ಬೆಂಗಳೂರು ಹಂತದಲ್ಲಿ ಅವ್ರು ನಿರ್ಧಾರ ಮಾಡಿಸ್ತಾರೆ ಅಂತ. ಈ ಹಚ್ಚೋಳಿಯಲ್ಲಿ 598 ಮನೆಗಳು ಈ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಯೂಸೇಜ್ ಇಲ್ಲದೆ ಇರೋದ್ರಿಂದ ಕಿಟಕಿ, ಬಾಗಿಲು ಇತ್ಯಾದಿ ಅಲ್ಲಿ ಹಾಳಾಗಿರೋದಿದೆ. ಅದನ್ನು ಕೂಡ ಸೇರಿಸಿ ಎಸ್ಟಿಮೇಟ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ರಿಪೇರಿಗಳು ಮತ್ತೆ ಬೇಸಿಕ್ ಅದನ್ನ ಯೂಸ್ ಮಾಡಲಿಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟನ್ನ ರಿಪೇರ್ ಮಾಡಿ ಹ್ಯಾಂಡ್ ಓವರ್ ಮಾಡಲಿಕ್ಕೆ. ಸೊ ಅದನ್ನು ಕೂಡ ನಾವು ಅದನ್ನ ಎಸ್ಟಿಮೇಟ್ ಮಾಡಿ ಸಮಿತಿ. ರಾಜ್ಯದ ಅತ್ಯಂತ ಪ್ರಭಾವಿ ರಾಜಕಾರಣಿ ಆಗಿರುವಂತ BS ಯಡಿಯೂರಪ್ಪನವರು ಇನ್ನ 3.5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ್ಮೇಲೆ ಅವರು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿ ಅವರು, ಮಿನಿಸ್ಟರ್ ಮಾಧುಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಬಳಿ ಸಿಎಂ ಇಂತಹ ಯಾವ ಹೇಳಿಕೆಯನ್ನ ಕೂಡ ನೀಡಿಲ್ಲ. RSS ಮುಖಂಡ ಪ್ರಭಾಕರ್ ಭಟ್ ಹೇಳಿಕೆಗೆ ಪರೋಕ್ಷವಾಗಿ ಟಾಂಗನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ BSY ನಾಯಕತ್ವವನ್ನ ಒಪ್ಪಿಕೊಂಡಿದ್ದೇವೆ. ನಾವೇ ಮತ್ತೆ 5 ವರ್ಷ ಸರ್ಕಾರವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವರ ನಾಯಕತ್ವದ ಬಗ್ಗೆ ನಮಗೆ ವಿಶ್ವಾಸವಿದೆ ಅಂತ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಇವರು ವೈಯಕ್ತಿಕವಾಗಿ ಮಾತಾಡೋದೆಲ್ಲ ಬಹುಶಃ ನಾನ್ ರಿಯಾಕ್ಟ್ ಮಾಡೋದು ಒಳ್ಳೇದ ಅಂತ. ಈಗ ನಮ್ಗೇನಪ್ಪ ಗೊತ್ತಿರುತ್ತೆ, ಪ್ರಭಾಕರ್ಗೆ ಬಿಟ್ರಿಗೆ ಅವ್ರಿಗೆ ಯಾವಾಗ ಹೇಳ್ತಾರೋ ಇವ್ರು ಯಾವಾಗ ಕೇಳಿದಾರೋ ನನಗೆ ಐಡಿಯಾ ಇಲ್ಲ. ಅದೆಲ್ಲ ಎಲ್ಲ ಸುಳ್ಳು. ನಮ್ಮ ಕಡೆ ಅಂತ ಮಾತುಗಳು ಬಂದಿಲ್ಲ. ನಮ್ಮ CM ಅವ್ರ ಮೊನ್ನೆ ಅಧ್ಯಕ್ಷ ಆಯ್ಕೆ ಆಗಿದ ದಿವಸ ಮತ್ತೆ 5 ವರ್ಷ ನಾವೇ ಮಾಡ್ತೀವಿ ಸರ್ಕಾರ ಅಂತ ಹೇಳಿದ್ದಾರೆ. ಅದಕ್ಕೇನು ಹೇಳಿ, ನಾವೀಗ 150 ಸೀಟ್ ಗೆಲ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿದಾರಲ್ಲ. ನಮ್ಮ ಅಭಿಪ್ರಾಯ, ನಾವು ಅವರ ನಾಯಕತ್ವನ ಸಂಪೂರ್ಣ ಒಪ್ಕೊಂಡಿರೋರು ಅಷ್ಟೇ. ಇಲ್ಲ ಅವರು ಯಾವುದೇ ಸಭೆಗಳಲ್ಲಿ ನಾವುಗಳೆಲ್ಲ ಇದ್ದಾಗ ಇಂಥ ಯಾವ ಮಾತನ್ನು ಅವ್ರು ಆಡಿಲ್ಲ. ಪ್ರಭಾಕರ್ ಭಟ್ರ ಜೊತೆ ಆಡಿದ್ರೆ ನನಗೆ ಗೊತ್ತಿಲ್ಲ. ಅದು ನಮ್ಮಲ್ಲಂತೂ ಯಾವ ಪ್ರಸಂಗ ಅಂತದ್ ನಿರ್ಮಾಣ ಆಗಿಲ್ಲ. ಚೀಫ್ ಮಿನಿಸ್ಟರ್ ನಾನು ಮತ್ತೆ ಚುನಾವಣೆ ನಿಲ್ಲಲ್ಲ, ಸರ್ಕಾರ ಮಾಡಲ್ಲ ಅಂತ ಹೇಳುವಂತ ಪ್ರಸಂಗ ಈವರೆಗೆ ನಿರ್ಮಾಣ ಆಗಿಲ್ಲ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ದಾದ್ರು ಏನು, ಅದನ್ನ ನೋಡ್ಕೊಳ್ಳೋಣ. ಒಂದೇನು ಚೆನ್ನಾಗಿದೆ. ಇನ್ನು 3.5 ವರ್ಷ ಯಡಿಯೂರಪ್ಪನವರ ಮುಖ್ಯಮಂತ್ರಿತ್ವದಲ್ಲಿ ಸರ್ಕಾರ ನಡೀತೇನೆ. ನೀವು ಯಾರು ತಲೆಬಿಸಿ ಮಾಡ್ಬೇಕಂತ ನಡೀತಿಲ್ಲ. ವಂಚಿತರಿದ್ದಾರೆ, ಯಾರು ರೈತರಿದ್ದಾರೆ, ಅಂತವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಟ್ಟು ಅವರನ್ನು ಎತ್ತರಿಸುವುದರ ಮುಖಾಂತರ, ಅವರ ಜೀವನದ ಮಟ್ಟವನ್ನು ಎತ್ತರಿಸುವುದರ ಮುಖಾಂತರ ಕೆಲಸ ಮಾಡಬೇಕು. ಅದನ್ನು ಯಡಿಯೂರಪ್ಪನವರು ಮಾಡುವಂತ ಪ್ರಯತ್ನ ಮಾಡಿದರೆ, ನಾನು ತಿಳ್ಕೊಂಡ ಹಾಗೆ ಜನರ ಬಗ್ಗೆ, ದುಃಖಿತರ ಬಗ್ಗೆ ಅತ್ಯಂತ ಗೌರವದಿಂದ ಏನಾದ್ರೂ ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಇರುವಂತಹ ಏನೋ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ BS ಯಡಿಯೂರಪ್ಪನವರ ಅತ್ಯಾಪ್ತ ಶಾಸಕರಲ್ಲಿ ಒಬ್ಬರಾಗಿರುವಂತ ರೇಣುಕಾಚಾರ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಯಡಿಯೂರಪ್ಪನವರು ಇನ್ನ 3.5 ವರ್ಷಗಳ ಕಾಲ CM ಆಗಿರ್ತಾರೆ. ಅದಾದ್ಮೇಲೆ ಚುನಾವಣೆಗೆ ನಿಲ್ಲಲ್ಲ, ಪಕ್ಷವನ್ನ ಸಂಘಟಿಸ್ತಾರೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ್ದಾರೆ. ಏನ್ ಹೇಳ್ತೀರಿ ನೀವು? ಸರ್, ಒಂದು ಕಲ್ಲಡ್ಕ ಪ್ರಭಾಕರ್ ಭಟ್ಟು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಸಂಘ ಪರಿವಾರದ ಹಿರಿಯರು, ಹಿಂದುತ್ವ, ದೇಶ, ಮತ್ತೊಂದು ಅಪಾರವಾದ ಒಂದು ಹಿಂದುತ್ವ ಬಗ್ಗೆ ಗೌರವ ನೀಡಿದಂತವ್ರು, ಇಡೀ ರಾಜ್ಯದಲ್ಲಿ ಹಿಂದುತ್ವ ಕ್ರಾಂತಿಯನ್ನು ಹಚ್ಚಿದಂತವ್ರು. ಅವ್ರ ಬಗ್ಗೆ ಗೌರವ ಇದೆ. ಅವರ ಒಂದು ಹೇಳಿಕೆಗೆ ನಾನು ನೆಗೆಟಿವ್ ಮಾತಾಡಲ್ಲ, ವಿರುದ್ಧ ಮಾತಾಡ. ಆದರೆ ಇವತ್ತಿನ ರಾಜಕಾರಣದಲ್ಲಿ ಯಡಿಯೂರಪ್ಪನವರ ಅವಶ್ಯಕತೆ ಬಹಳ ಇದೆ. ಈ 3 ವರ್ಷ ಅಷ್ಟೇ ಅಲ್ಲ, 2023ರ ಚುನಾವಣೆಗೂ ಯಡಿಯೂರಪ್ಪರ ನಾಯಕತ್ವ ಅವಶ್ಯಕತೆ. ಮುಂದೆ ಅವ್ರ ನಾಯಕತ್ವದಲ್ಲಿ ಚುನಾವಣೆಗೂ ಇನ್ನು ನಾನು ಹಂಗಂತ ಹೇಳಿ ಬೇರೆ ನಾಯಕರ ರಾಜ್ಯಾಧ್ಯಕ್ಷ ಬಗ್ಗೆ ಇಲ್ಲ, ರಾಜ್ಯಾಧ್ಯಕ್ಷ ಬಗ್ಗೆ ಗೌರವ ಇದೆ. ರಾಜ್ಯಾಧ್ಯಕ್ಷ ಯುವಕರಿದ್ದಾರೆ, ಹಳೆ ಬೇರು ಹೊಸ ಚಿಗುರು ಸೇರಿ ಪಕ್ಷವನ್ನ ಕಟ್ಟಕಂತ ಕೆಲಸ ನೀವು ಮಾಡ್ತಾರೆ. ಇನ್ನು 2023ರಲ್ಲಿ
ಒಂದು ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪರ ನಾಯಕತ್ವದಲ್ಲಿ ಚುನಾವಣೆಗೆ ಹೋದ್ರೆ ಒಟ್ಟಿನಲ್ಲಿ ಬಹುಶಃ ಮುಂದಿನ ಚುನಾವಣೆ ಯಡಿಯೂರಪ್ಪನವರನ್ನ ನೂರು ಬಿಟ್ಟು ಚುನಾವಣೆಯಲ್ಲಿ ಎದುರಿಸಿ ಗೆದ್ದು ಬರುವಂತ ವಿಶ್ವಾಸ ಬಿಜೆಪಿ ಇಲ್ಲ ಸರ್. ಆ ರೀತಿಯಿಂದ ನೋಡಿ, ಇದನ್ನ ಅಪಾರ್ಥ ಮಾಡೋಬೇಡ. ಓಕೆ. ಯಡಿಯೂರಪ್ಪನವರ ನಾಯಕತ್ವನ ಈ ರಾಜ್ಯದ ಎಲ್ಲ ವರ್ಗದ ಜನ ಮೆಚ್ಚಿದರೆ. ಪರಿಶಿಷ್ಟ ಜಾತಿ, ಪಂಗಡ, ಅಲ್ಪಸಂಖ್ಯಾತರು ಮತ್ತು ವಿಶೇಷವಾಗಿ ರೈತ ವರ್ಗ, ಹಾಗಾಗಿ ಅವರ ನಾಯಕತ್ವ ಅವಶ್ಯಕತೆ ಅಂತ ನನ್ನ ಅಲ್ಲ, ಭಾವನೆ, ಇಲ್ಲಿ ಜನರ ಸರ್, ಭಾವನೆ ಇದೆ. ಕಲ್ಲಡ್ಕ ಇದು ಪ್ರಭಾಕರ್ ಭಟ್ರು ರೇಣುಕಾಚಾರ್ಯ ಹೇಳಿದ್ದಾರೆ, ಭಾವನೆ ಇಲ್ಲ. ಎಲ್ಲಾ ವರ್ಗವನ್ನ ಕೂಡ ಚೆನ್ನಾಗಿ ನೋಡ್ಕೊಂಡು ಅವರ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ತಿರುವಂತ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಇದ್ರೆ ಕಲ್ಲಡ್ಕ ಪ್ರಭಾಕರ್ ಅಲ್ಲ, ಇಲ್ಲಿ ಯಡಿಯೂರಪ್ಪನವರು ಮಾತ್ರ. ಆದ್ರೆ ನೆಕ್ಸ್ಟ್ ಪಕ್ಷವನ್ನ ಸಂಘಟಿಸ್ತಾರೆ, ಅವರು ಪಕ್ಷವನ್ನ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾರೆ ಅಂತ. ಬಟ್ ಚುನಾವಣೆಗೆ ನಿಲ್ಲಲ್ಲ ಅವರು ಅಂದ್ರು. ಇದು ಮೇನ್ ಒಂದೇ ಮಾತಾಡ್ತೀನಿ ಸರ್, ಯಡಿಯೂರಪ್ಪ ನಾಯಕತ್ವ ಅವಶ್ಯಕತೆ. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಯಡಿಯೂರಪ್ಪ. ಓಕೆ. ಇವತ್ತು ಸೊ ದೇಶದಲ್ಲಿ ಯಾವ ರೀತಿ ಮೋದಿ ಪ್ರಭಾವ ಇದೆ, ಕರ್ನಾಟಕದಲ್ಲಿ ಯಡಿಯೂರಪ್ಪರ ಪ್ರಭಾವ ಅದೇ ರೀತಿ ಇದೆ. 3.5 ವರ್ಷ ಆದ್ಮೇಲೂ ಕೂಡ ಬಿಜೆಪಿಯಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ರೆ ಅದು BSY ಹಾಗಾದ್ರೆ. ಸರ್, ಯಡಿಯೂರಪ್ಪ ಯಾವತ್ತು ಎವರ್ಗ್ರೀನ್ ಸರ್. ಅಲ್ಲ, ಗೊತ್ತಾಯ್ತು ಸರ್, ಗೊತ್ತಾಯ್ತು. ಆದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿ ಬೇರೆ ಆಪ್ಷನ್ ಬಿಜೆಪಿಗೆ ಬೇಕಲ್ಲ ಅನ್ನೋ ದೃಷ್ಟಿಯಲ್ಲಿ ಹೇಳಿರ್ಬೋದೇನೋ ಅವರು. ಎಲ್ಲ ವರ್ಗದ ಅಭಿಪ್ರಾಯವನ್ನು ನಾನು ಹೇಳಿದ್ರಿ. ಮಾಧ್ಯಮದವರು ಯಡಿಯೂರಪ್ಪ ನಾಯಕತ್ವ ಎಲ್ಲಾ ಸಂದರ್ಭ ಬಿಂಬಿಸಿದ್ರಿ, ನಮಗೆ ಗೊತ್ತಿದೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಅತ್ಯಪ್ತ ಸಚಿವರಲ್ಲಿ ಒಬ್ರು ಮಾಧುಸ್ವಾಮಿ ಅವರು ಕೂಡ ಹೇಳಿದ್ರು, ಇಲ್ಲ ಯಡಿಯೂರಪ್ಪನವರೇ ಮುಂದೆ ಅವರೇ ಇರ್ತಾರೆ, ಅವರ ನಾಯಕತ್ವದಲ್ಲಿ ನಾವು ಚುನಾವಣೆನ ಎದುರಿಸ್ತೀವಿ ಅಂತ. ಇನ್ನೂ ಒಂದ್ ಕಡೆ ರೇಣುಕಾಚಾರ್ಯ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವರೇ ಮುಂದೆನೂ ಕೂಡ ಇರ್ತಾರೆ, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ, ಅವರ ನೇತೃತ್ವದಲ್ಲೇ ನಾವು ಚುನಾವಣೆಯನ್ನ ಎದುರಿಸ್ತೀವಿ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.